ಒಂದಲ್ಲ ಒಂದು ವಿಚಾರದಿಂದ ಸದಾ ಸುದ್ದಿಯಲ್ಲಿರುವಂತಹ ದೇಶದ ಪ್ರಖ್ಯಾತ ದೇವಾಲಯ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಹೊಸ ವಿಚಾರವೊಂದು ಗುಲ್ಲೆದ್ದಿದೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೊಸ ತಂತ್ರಜ್ಞಾನವೊಂದನ್ನು ಬಳಕೆ ಮಾಡೋಕೆ ಟಿಟಿಡಿ ಚಿಂತನೆಯನ್ನ ನಡೆಸಿದೆ. ಈ ಚಿಂತನೆ ಕಾರ್ಯರೂಪಕ್ಕೆ ಬಂದ್ರೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಚಿನ್ನದ ಎಟಿಎಂಗಳು ರಾರಾಜಿಸಲಿವೆ. ತಿರುಮಲ ದೇಗುಲದಲ್ಲಿ ಚಿನ್ನದ ಪೆಂಡೆಂಟ್ ಪಡೆಯುವುದಕ್ಕೆ ಎಟಿಎಂನ ಸ್ಥಾಪನೆ ಮಾಡುವುದಕ್ಕೆ ತಿರುಪತಿ ತಿರುಮಲ ದೇಗುಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಎಟಿಎಂ ಸ್ಥಾಪನೆಯಾದ್ರೆ ಈ ಸೌಲಭ್ಯ ಇರುವಂತಹ ದೇಶದ ಮೊದಲ ಕ್ಷೇತ್ರ ಅನ್ನುವಂತಹ ಹೆಗ್ಗಳಿಕೆಗೆ ತಿಮ್ಮಪ್ಪನ ಸನ್ನಿಧಾನ ಪಾತ್ರವಾಗಲಿದೆ. ಸದ್ಯ ಯುಎಇನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಇದೇ ರೀತಿ ಎಐ ಚಾಲಿತ ಚಿನ್ನದ ಎಟಿಎಂಗಳಿದ್ದಾವೆ. ನಗದು ಪಾವತಿಸಿದ್ರೆ ಅಥವಾ ಕಾರ್ಡ್ ಸ್ವೈಪ್ ಮಾಡಿದ್ರೆ ಪೆಂಡೆಂಟ್ ಬರುತ್ತೆ. ವೆಂಕಟೇಶ್ವರ ಹಾಗೆ ಲಕ್ಷ್ಮೀ ದೇವಿಯ ಚಿತ್ರವಿರುವಂತಹ 2, 5, 10 ಗ್ರಾಂನ ಪೆಂಡೆಂಟ್ಗಳು ಬರೋ ರೀತಿ ತಂತ್ರಜ್ಞಾನವನ್ನ ಸಿದ್ಧಪಡಿಸುವುದಕ್ಕೆ ಸಾಫ್ಟ್ವೇರ್ ಕಂಪನಿಗಳಿಗೆ ಟಿಟಿಡಿ ಮನವಿಯನ್ನ ಮಾಡಿಕೊಂಡಿದೆ. ಆದಷ್ಟು ಶೀಘ್ರದಲ್ಲಿ ಇದು ಕಾರ್ಯರೂಪಕ್ಕೆ ಬರುವಂತಹ ನಿರೀಕ್ಷೆ ಇದೆ. ತಿರುಮಲ ಹಾಗೆ ತಿರುಪತಿ ದೇವಸ್ಥಾನಗಳಲ್ಲಿ ಎಟಿಎಂನ ಸ್ಥಾಪನೆ ಮಾಡುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ತಿರುಚನೂರಿನ ಪದ್ಮಾವತಿ ದೇವಸ್ಥಾನದಲ್ಲೂ ಕೂಡ ಈ ವಿಶೇಷವಾದಂತಹ ಎಟಿಎಂ ಅಳವಡಿಕೆಯ ಬಗ್ಗೆ ಚಿಂತನೆಯನ್ನ ಮಾಡಲಾಗ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.